ನೋಡಿ, ಬಿಟ್ಟಿ ಶೋಕಿಯನ್ನ ಕೊಡ್ತಾ ಇದ್ದಂತಹ ಒಬ್ಬ ಡಾಗ್ ಅನ್ನ ಇಟ್ಕೊಂಡು ಆತನಿಗೆ ಈಗ ಇಡೀ ಶಾಕ್ ಅನ್ನ ಕೊಟ್ಟಿದೆ. ಕೋಟಿ ಕೋಟಿ ಕೊಟ್ಟು ನಾನು ಡಾಗ್ ಅನ್ನ ಖರೀದಿ ಮಾಡಿದ್ದೆ ಅಂತೇಳಿ ಪ್ರಚಾರವನ್ನ ಗಿಟ್ಟಿಸಿಕೊಳ್ತಾ ಇದ್ದಂತಹ ವ್ಯಕ್ತಿಗೆ ಶಾಕ್ ಕೊಟ್ಟಿದ್ದ ಇಡಿ. ಡಾಗ್ ಸತೀಶ್ ಮನೆ ಮೇಲೆ ಇಡಿ ದಾಳಿ ಮಾಡಿದ. 50 ಕೋಟಿ ರೂಪಾಯಿ ನಾಯಿಯನ್ನ ಖರೀದಿ ಮಾಡಿದ್ದೆ ಅಂತ ಹೇಳಿಕೊಂಡಿದ್ದಂತ ಡಾಗ್ ಸತೀಶ್, ಇದೀಗ ಸತೀಶ್ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಪರಿಶೀಲನೆ ವೇಳೆ ಬಂಡವಾಳ ಬಯಲಾಗ್ತದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಾಯಿಯ ಬೆಲೆ 50 ಕೋಟಿ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಜೆಪಿ ನಗರದ ಮನೆಯಲ್ಲಿ ಪರಿಶೀಲನೆಯನ್ನ ಮುಂದುವರೆಸಿರುವಂತಹ ಇಡಿ ಅಧಿಕಾರಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗ ಇಡಿ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ದಾಳಿ ಮಾಡಿದ್ದಾರೆ, ಈಗ ಸದ್ಯಕ್ಕೆ ದಾಳಿ ಯಾವ ಹಂತಕ್ಕೆ ಬಂದಿದೆ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಮಾಡ್ತಿದ್ದಾರೆ, ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಅರವಿಂದ್? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಈ ಕ್ಯಾಡಬಮ್ ಸತೀಶ್ ಅಂತಾನೆ ಪ್ರಖ್ಯಾತಿ ಪಡೆದುಕೊಂಡಂತಹ ಈ ಡಾಗ್ ಬ್ರೀಡರ್ ಏನಿರ್ತಾರೆ ಸತೀಶ್, ಈ ಸತೀಶ್ ಮುಖ್ಯವಾಗಿ ಹಲವು ಬಾರಿ ನಾನು ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿರ್ತಾನೆ. ಹಾಗೆ ಹಲವು ಶ್ವಾನಗಳನ್ನ ಬೇರೆ ದೇಶದಿಂದ ನಾನು ತೆಗೆದುಕೊಂಡು ಬಂದು ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಕೊಡ್ತಿದ್ದೆ, ಮಾರಾಟ ಮಾಡ್ತಿದ್ದೆ ಅಂತ ಕೂಡ ಹೇಳಿರ್ತಾರೆ. ಕಳೆದ ಕೆಲ ತಿಂಗಳ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ನ ವೇಳೆ ಕ್ಯಾಡಬಮ್ ಒಕಾಮಿ ಅನ್ನುವಂತಹ ಬ್ರೀಡ್ ನ ನಾಯಿ ಏನಿರುತ್ತೆ ಅದು 50 ಕೋಟಿ ಬೆಲೆ ಬಾಳುವಂತಹ ನಾಯಿ ಶ್ವಾನ ಅಂತ ಕೂಡ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಈಗ ಒಂದು ವಿಷಯ ಬಹಿರಂಗವಾಗಿರುವಂತದ್ದು, ಆ ಶ್ವಾನ ಏನಿತ್ತು ಇವರು ಸಾಕಾಣಿಕೆ ಮಾಡಿದಂತಹ ಶ್ವಾನ ಅದರ ಬೆಲೆ 50 ಕೋಟಿ ಅಲ್ಲ ಅನ್ನುವಂಥದ್ದು. ಹಾಗಾದ್ರೆ ಇವರು ಇದನ್ನ ಪ್ರಮೋಷನ್ಗಾಗಿ ಈ ರೀತಿಯಾಗಿ ಹೇಳಿದ್ರ, ಮೋಸ ಮಾಡಿದ್ರ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಸದ್ಯ ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅವರ ಜೆಪಿ ನಗರದ ಮನೆಗೆ ತೆರಳಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಕೂಡ ಮಾಡ್ತಾರೆ. ಹಾಗೆ ಹಲವು ವರ್ಷಗಳಿಂದ ಇವರು ಡಾಗ್ ಬ್ರೀಡರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಬೇರೆ ದೇಶಗಳಿಂದ ಆ ಒಂದು ಶ್ವಾನವನ್ನ ಕರೆತರ್ತಾ ಇರ್ತಾರೆ. ಜೊತೆಗೆ ಆ ಶ್ವಾನವನ್ನ ಕರೆತರಬೇಕಾದ್ರೆ ಐಷಾರಾಮಿ ಕಾರ್ಗಳನ್ನ ಕೂಡ ಬಳಕೆ ಮಾಡಿಕೊಂಡು ಅದನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ತಿದ್ರು. ಇದೇ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಬಾರಿ ಕೂಡ ಇವರು ಟ್ರೆಂಡ್ ಗೆ ಗುರಿಯಾಗಿದ್ರು. ಹಾಗೆ ಕೆಲ ಪ್ರಮೋಷನ್ಗಳಲ್ಲಾಗಿರ್ಬೋದು, ಕೆಲವು ಇಂಟರ್ವ್ಯೂಗಳಲ್ಲೂ ಕೂಡ ಅವರು ಹೇಳಿರುವಂತದ್ದು ಕಾಸ್ಟ್ಲಿ ಬ್ರೀಡ್ ನ ನಾಯಿಗಳನ್ನ ನಾನು ಸೆಲೆಬ್ರಿಟಿಗಳಿಗೆ, ಉದ್ಯಮಿಗಳಿಗೆ, ಹಾಗೆ ನಾಯಕ ನಟರಿಗೆ ನಾನು ಕೊಟ್ಟಿದ್ದೇನೆ ಅನ್ನುವಂತ ಸ್ಟೇಟ್ಮೆಂಟ್ ನ ಮಾಡಿರ್ತಾರೆ. ಕೆಲ ತಿಂಗಳ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ನಲ್ಲಿ 50 ಕೋಟಿ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ರೆ ಅಷ್ಟು ಬೆಲೆ ಬಾಳುವಂತಹ ನಾಯಿಯನ್ನ ಇವರು ತಂದ್ರೆ ಹಾಗಿದ್ರೆ ಅದಕ್ಕೆ ಬೇಕಾದಂತಹ ದಾಖಲೆಗಳು ಇವರ ಬಳಿ ಏನೇನಿದಾವೆ, ಅದು ನಿಜವಾ ಸುಳ್ಳ ಅನ್ನುವ ಬಗೆಗೆ ಈಗ ಚರ್ಚೆ ನಡೀತಾ ಇದೆ. ಜೊತೆಗೆ ಅವರಿಂದ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. 50 ಕೋಟಿಯ ಶ್ವಾನ ಸುಳ್ಳ ಹಾಗಾದ್ರೆ? ಡಾಗ್ ಸತೀಶ್ ವಿರುದ್ಧ ಈಗಾಗಲೇ ಪೆಮಾ ಪ್ರಕರಣ ದಾಖಲಾಗಿದೆ. ಪೆಮಾ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್, ಆ ಒಂದು ಕೇಸ್ನ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಕೇಸನ್ನು ದಾಖಲು ಮಾಡಿಕೊಂಡು ಇಲ್ಲಿ ಇವತ್ತು ರೈಡ್ ಅನ್ನ ಮಾಡಿದ್ದಾರೆ. ಪೆಮಾ ಪ್ರಕರಣ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿಕೊಂಡಿದ್ದಂತಹ ಸತೀಶ್, ಹಾಗಾಗಿ ಫಾರಿನ್ ನೊಂದಿಗೆ ಈತ ಮನಿ ಎಕ್ಸ್ಚೇಂಜ್ ಮಾಡಿಕೊಂಡಿರಬಹುದು, ಅದರ ಒಂದು ಅನುಮಾನ ಇದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ಫೆಮಾ ಆಕ್ಟ್ ನ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಇವತ್ತು ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅರವಿಂದ್, ಫೆಮಾ ಆಕ್ಟ್ ನ ಅಡಿಯಲ್ಲಿ ಈಗ ಕೇಸ್ ದಾಖಲು ಮಾಡಿಕೊಂಡು ಈ ದಾಳಿ ಆಗಿದೆ ಅನ್ನೋ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು? ಎಸ್ ನಾಗೇಂದ್ರ ಬಾಬು, ಸತೀಶ್ ಅವರು ಈ ಹಿಂದೆ ಹಲವು ದೇಶಗಳಿಂದ ನಾನು ನಾಯಿಯನ್ನ ಅಂದ್ರೆ ಶ್ವಾನವನ್ನ ಕರೆತಂದಿದ್ದೀನಿ, ಹಾಗೆ ಐಷಾರಾಮಿ ಕಾರ್ಗಳಲ್ಲಿ ಅವುಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಜೊತೆಗೆ ಮಾರಾಟ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಹಾಗಾದ್ರೆ ಬೇರೆ ದೇಶದಿಂದ ಅವರು ಇನ್ಪುಟ್ ಅಂದ್ರೆ ಅದನ್ನ ಕರೆತರ್ತಾ ಇರಾದ್ರೆ ಹಾಗಾದ್ರೆ ಅದಕ್ಕೆ ಬೇಕಾದಂತ ಸಂಬಂಧಪಟ್ಟ ದಾಖಲೆಗಳು ಏನೇನಿದ್ವು, ಅದನ್ನ ಪಾಲಿಸಬೇಕಾದಂತಹ ಸರಿಯಾದಂತಹ ಕ್ರಮಗಳನ್ನ ಅವರು ಪಾಲಿಸಿದ್ರ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಬಗೆಗೆ ಸದ್ಯ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಅದು ಒಂದು ವೇಳೆ 50 ಕೋಟಿಯ ಬೆಲೆ ಬಾಳುವ ಶ್ವಾನವಾದ್ರೆ ಅದಕ್ಕೆ ಬೇಕಾದಂತಹ ಪ್ರಮುಖವಾದಂತಹ ದಾಖಲೆ, ಅದನ್ನ ತೆಗೆದುಕೊಳ್ಳುವಂತಹ ಟ್ಯಾಕ್ಸ್ ಆ ಒಂದು ನಿಯಮಾವಳಿ ಏನಿದೆ ಅದನ್ನ ಸರಿಯಾಗಿ ಪಾಲನೆ ಮಾಡಿದ್ರ ಹಾಗಾದ್ರೆ ಅದಕ್ಕೆ ಬೇಕಾದಂತಹ ಪರ್ಮಿಷನ್ಸ್ ಏನೇನಿರುತ್ತೆ ಆ ಒಂದು ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ರ ಆ ಬಗೆಗೆ ಈಗ ಸದ್ಯ ಪರಿಶೀಲನೆ ನಡೀತಾ ಇದೆ. ಜೆಪಿ ನಗರದ ಅವರ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಂದು ವೇಳೆ ಏನಾದ್ರೂ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲ ಅನ್ನೋದೇ ಆದ್ರೆ ಅವರ ಬಂಧನ ಖಚಿತ ಅನ್ನುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಮೋಷನ್ಗೋಸ್ಕರ ಈ ರೀತಿಯಾದಂತಹ ಒಂದು ಹೇಳಿಕೆ
ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಕೇಸ್ ಕೂಡ ಅವರ ಮೇಲೆ ದಾಖಲಾಗುತ್ತೆ. ಸದ್ಯದ ಮಟ್ಟಿಗೆ ಪೆಮಾ ಆಕ್ಟ್ ಏನಿದೆ ಆ ಒಂದು ಆಕ್ಟ್ ನಡಿ ಈಗ ದಾಳಿ ಮಾಡಿ ಜೊತೆಗೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬೇರೆ ದೇಶದಿಂದ ಯಾವ ಒಂದು ದಾಖಲೆಗಳನ್ನ ಇಟ್ಕೊಂಡು ಆ ಒಂದು ನಿಯಮಾವಳಿಗಳನ್ನ ನೀವು ಪಾಲಿಸಿದ್ರ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟಂತಹ ಆ ದಾಖಲೆಗಳನ್ನ ತೋರಿಸಿ ಅನ್ನುವಂತಹ ಮಾತನ್ನ ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ ಅರವಿಂದ್, ಈಗ ಮುಂದೆ ಏನಾಗ್ಬೋದು ಅಂತೇಳಿ? ಎಸ್, ಒಂದು ಹಂತದಲ್ಲಿ ಇವರೇನಾದ್ರೂ ಆ ದಾಖಲೆಗಳನ್ನ ಅಂದ್ರೆ ಬೇರೆ ದೇಶಗಳಿಂದ ಹೊರ ದೇಶಗಳಿಂದ ಈಗಾಗಲೇ ಹಲವು ವರ್ಷಗಳಿಂದ ಇವರು ಶ್ವಾನಗಳನ್ನ ಕರೆತರ್ತಾ ಇದ್ರು. ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಮಾರಾಟ ಕೂಡ ಮಾಡ್ತಾ ಇದ್ರು. ನಮ್ಮ ನೆಲದ ಕಾನೂನು ವ್ಯವಸ್ಥೆಯಲ್ಲಿ ಕೆಲ ಶ್ವಾನಗಳನ್ನ ಕರೆತಂದು ಇಲ್ಲಿ ಸಾಕುವ ಹಾಗಿಲ್ಲ. ಉದಾಹರಣೆಗೆ ಪಿಟ್ಬುಲ್ ಆಗಿರ್ಬೋದು, ಇನ್ನು ಇತರ ಏನು ನಾಯಿಯ ಬ್ರೀಡ್ಗಳಿದಾವೆ ಆ ಶ್ವಾನಗಳನ್ನ ಸಾಕುವ ಹಾಗಿಲ್ಲ. ಹಾಗಾದ್ರೆ ಇವರು ಆ ಒಂದು ಶ್ವಾನಗಳನ್ನ ಹಾಗೆ ಅತಿ ಹೆಚ್ಚಿನ ಬೆಲೆ ಬಾಳುವ ಶ್ವಾನಗಳನ್ನ ಇವರು ಕರೆತಂದಿದ್ದೇ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕಾಗ್ತವೆ. ಹಾಗೆ ಇವರ ಮನೆ ಏನಿದೆ, ಇವರ ಮನೆಯಲ್ಲಿ ಇವರು ಹಲವಾರು ನಾಯಿಯ ಬ್ರೀಡ್ಗಳನ್ನ ಇವರು ಸಾಕಾಣಿಕೆ ಮಾಡ್ತಾ ಇದ್ರು. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಡೇಂಜರಸ್ ನಾಯಿಗಳೇನಿರ್ತವೆ ಅವುಗಳು ನಮ್ಮ ನೆಲದಲ್ಲಿ ಸಾಕುವಂತಹ ಕಾನೂನು ಇಲ್ಲ. ಹಾಗಾಗಿ ಅದರ ಜೊತೆಗೆ ಈ ಏನು ಕಾಸ್ಟ್ಲಿ ಬ್ರೀಡ್ ನ ನಾಯಿಗಳನ್ನ ಏನ್ ಇವರು ಕರೆತರ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಇವರು ತೋರಿಸಬೇಕಾಗುತ್ತೆ. ಒಂದು ವೇಳೆಯಲ್ಲಿ ಇವರೇನಾದ್ರೂ ಆ ಟ್ಯಾಕ್ಸ್ ಏನಿರುತ್ತೆ ಜೊತೆಗೆ ಸಂಬಂಧಪಟ್ಟಂತಹ ನಿಯಮಾವಳಿ ಏನಿರುತ್ತೆ ಅದನ್ನ ಪಾಲನೆ ಮಾಡಿಲ್ಲ ಅನ್ನೋದು ಗೊತ್ತಾದಲ್ಲಿ ಬಹುಶಃ ಇವರಿಗೆ ಜೈಲು ಫಿಕ್ಸ್ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬಿಟ್ಟಿ ಶೋಕಿಯನ್ನ ಕೊಡ್ತಾ ಇದ್ದಂತಹ ಒಬ್ಬ ಡಾಗ್ ಅನ್ನ ಇಟ್ಕೊಂಡು ಆತನಿಗೆ ಇಡೀ ಶಾಕ್ ಅನ್ನ ಕೊಟ್ಟು ಕೋಟಿ ಕೊಟ್ಟು ನಾನು ಡಾಗ್ ಅನ್ನ ಖರೀದಿ ಮಾಡಿದ್ದೆ ಅಂತೇಳಿ ಪ್ರಚಾರವನ್ನ ಗಿಟ್ಟಿಸಿಕೊಳ್ತಾ ಇದ್ದಂತಹ ವ್ಯಕ್ತಿಗೆ ಶಾಕ್ ಕೊಟ್ಟಿದ್ದ ಇಡಿ. ಡಾಗ್ ಸತೀಶ್ ಮನೆ ಮೇಲೆ ಇಡಿ ದಾಳಿ ಮಾಡಿದ. 50 ಕೋಟಿ ರೂಪಾಯಿ ನಾಯಿಯನ್ನ ಖರೀದಿ ಮಾಡಿದ್ದೆ ಅಂತ ಹೇಳಿಕೊಂಡಿದ್ದಂತಹ ಡಾಗ್ ಸತೀಶ್ ಇದೀಗ ಸತೀಶ್ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಪರಿಶೀಲನೆ ವೇಳೆ ಬಂಡವಾಳ ಬಯಲಾಗ್ತದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಾಯಿಯ ಬೆಲೆ 50 ಕೋಟಿ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಜೆಪಿ ನಗರದ ಮನೆಯಲ್ಲಿ ಪರಿಶೀಲನೆಯನ್ನ ಮುಂದುವರೆಸಿರುವಂತಹ ಇಡಿ ಅಧಿಕಾರಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗ ಇಡಿ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ದಾಳಿ ಮಾಡಿದ್ದಾರೆ, ಈಗ ಸದ್ಯಕ್ಕೆ ದಾಳಿ ಯಾವ ಹಂತಕ್ಕೆ ಬಂದಿದೆ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಮಾಡ್ತಿದ್ದಾರೆ, ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಅರವಿಂದ್? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಈ ಕ್ಯಾಡಬಮ್ ಸತೀಶ್ ಅಂತಾನೆ ಪ್ರಖ್ಯಾತಿ ಪಡೆದುಕೊಂಡಂತಹ ಈ ಡಾಗ್ ಬ್ರೀಡರ್ ಏನಿರ್ತಾರೆ ಈ ಸತೀಶ್ ಮುಖ್ಯವಾಗಿ ಹಲವು ಬಾರಿ ನಾನು ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿರ್ತಾನೆ. ಹಾಗೆ ಹಲವು ಶ್ವಾನಗಳನ್ನ ಬೇರೆ ದೇಶದಿಂದ ನಾನು ತೆಗೆದುಕೊಂಡು ಬಂದು ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಕೊಡ್ತಿದ್ದೆ, ಮಾರಾಟ ಮಾಡ್ತಿದ್ದೆ ಅಂತ ಕೂಡ ಹೇಳಿರ್ತಾರೆ. ಕಳೆದ ಕೆಲ ತಿಂಗಳ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ನ ವೇಳೆ ಕ್ಯಾಡಬಮ್ ಒಕಾಮಿ ಅನ್ನುವಂತಹ ಬ್ರೀಡ್ ನ ನಾಯಿ ಏನಿರುತ್ತೆ ಅದು 50 ಕೋಟಿ ಬೆಲೆ ಬಾಳುವಂತಹ ನಾಯಿ ಶ್ವಾನ ಅಂತ ಕೂಡ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಈಗ ಒಂದು ವಿಷಯ ಬಹಿರಂಗವಾಗಿರುವಂತದ್ದು, ಆ ಶ್ವಾನ ಏನಿತ್ತು ಇವರು ಸಾಕಾಣಿಕೆ ಮಾಡಿದಂತಹ ಶ್ವಾನ ಅದರ ಬೆಲೆ 50 ಕೋಟಿ ಅಲ್ಲ ಅನ್ನುವಂಥದ್ದು. ಹಾಗಾದ್ರೆ ಇವರು ಇದನ್ನ ಪ್ರಮೋಷನ್ಗಾಗಿ ಈ ರೀತಿಯಾಗಿ ಹೇಳಿದ್ರ, ಮೋಸ ಮಾಡಿದ್ರ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಸದ್ಯ ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅವರ ಜೆಪಿ ನಗರದ ಮನೆಗೆ ತೆರಳಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಕೂಡ ಮಾಡ್ತಾರೆ. ಹಾಗೆ ಹಲವು ವರ್ಷಗಳಿಂದ ಇವರು ಡಾಗ್ ಬ್ರೀಡರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಬೇರೆ ದೇಶಗಳಿಂದ ಆ ಒಂದು ಶ್ವಾನವನ್ನ ಕರೆತರ್ತಾ ಇರ್ತಾರೆ. ಜೊತೆಗೆ ಆ ಶ್ವಾನವನ್ನ ಕರೆತರಬೇಕಾದ್ರೆ ಐಷಾರಾಮಿ ಕಾರ್ಗಳನ್ನ ಕೂಡ ಬಳಕೆ ಮಾಡಿಕೊಂಡು ಅದನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ತಿದ್ರು. ಇದೇ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಬಾರಿ ಕೂಡ ಇವರು ಟ್ರೆಂಡ್ಗೆ ಗುರಿಯಾಗಿದ್ರು. ಹಾಗೆ ಕೆಲ ಪ್ರಮೋಷನ್ಗಳಲ್ಲಾಗಿರಬಹುದು, ಕೆಲವು ಇಂಟರ್ವ್ಯೂಗಳಲ್ಲೂ ಕೂಡ ಅವರು ಹೇಳಿರುವಂತದ್ದು ಕಾಸ್ಟ್ಲಿ ಬ್ರೀಡ್ ನ ನಾಯಿಗಳನ್ನ ನಾನು ಸೆಲೆಬ್ರಿಟಿಗಳಿಗೆ, ಉದ್ಯಮಿಗಳಿಗೆ ಹಾಗೆ ನಾಯಕ ನಟರಿಗೆ ನಾನು ಕೊಟ್ಟಿದ್ದೇನೆ ಅನ್ನುವಂತ ಸ್ಟೇಟ್ಮೆಂಟ್ ನ ಮಾಡಿರ್ತಾರೆ. ಕೆಲ ತಿಂಗಳ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ನಲ್ಲಿ 50 ಕೋಟಿ ಅನ್ನುವಂಥದ್ದನ್ನ ಮೆನ್ಷನ್ ಆದ್ರೆ ಅಷ್ಟು ಬೆಲೆ ಬಾಳುವಂತಹ ನಾಯಿಯನ್ನ ಇವರು ತಂದ್ರೆ ಹಾಗಿದ್ರೆ ಅದಕ್ಕೆ ಬೇಕಾದಂತಹ ದಾಖಲೆಗಳು ಇವರ ಬಳಿ ಏನೇನಿದಾವೆ ಅದು ನಿಜವಾ ಸುಳ್ಳ ಅನ್ನುವ ಬಗೆಗೆ ಈಗ ಚರ್ಚೆ ನಡೀತಾ ಇದೆ. ಜೊತೆಗೆ ಅವರಿಂದ ಹಾಗೆ ಸಂಪರ್ಕದಲ್ಲೇ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. 50 ಕೋಟಿಯ ಶ್ವಾನ ಸುಳ್ಳ ಹಾಗಾದ್ರೆ ಡಾಗ್ ಸತೀಶ್ ವಿರುದ್ಧ ಈಗಾಗಲೇ ಫೆಮಾ ಪ್ರಕರಣ ದಾಖಲಾಗಿದೆ. ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ಆ ಒಂದು ಕೇಸ್ನ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಕೇಸನ್ನು ದಾಖಲು ಮಾಡಿಕೊಂಡು ಇಲ್ಲಿ ಇವತ್ತು ರೈಡ್ ಅನ್ನ ಮಾಡಿದ್ದಾರೆ. ಫೆಮಾ ಪ್ರಕರಣ
ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿಕೊಂಡಿದ್ದಂತಹ ಸತೀಶ್. ಹಾಗಾಗಿ ಫಾರಿನ್ ನೊಂದಿಗೆ ಈತ ಮನಿ ಎಕ್ಸ್ಚೇಂಜ್ ಮಾಡಿಕೊಂಡಿರ್ಬೋದು, ಅದರ ಒಂದು ಅನುಮಾನ ಇದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ಫೆಮಾ ಆಕ್ಟ್ ನ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಇವತ್ತು ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅರವಿಂದ್. ಫೆಮಾ ಆಕ್ಟ್ ನ ಅಡಿಯಲ್ಲಿ ಈಗ ಕೇಸ್ ದಾಖಲು ಮಾಡಿಕೊಂಡು ಈ ದಾಳಿ ಆಗಿದೆ ಅನ್ನೋ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು? ಎಸ್ ನಾಗೇಂದ್ರ ಬಾಬು, ಸತೀಶ್ ಅವರು ಈ ಹಿಂದೆ ಹಲವು ದೇಶಗಳಿಂದ ನಾನು ನಾಯಿಯನ್ನ ಅಂದ್ರೆ ಶ್ವಾನವನ್ನ ಕರೆತಂದಿದ್ದೀನಿ, ಹಾಗೆ ಐಷಾರಾಮಿ ಕಾರ್ಗಳಲ್ಲಿ ಅವುಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಜೊತೆಗೆ ಮಾರಾಟ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಹಾಗಾದ್ರೆ ಬೇರೆ ದೇಶದಿಂದ ಅವರು ಇನ್ಪುಟ್ ಅಂದ್ರೆ ಅದನ್ನ ಕರಿತರ್ತಾ ಇರಾದ್ರೆ ಹಾಗಾದ್ರೆ ಅದಕ್ಕೆ ಬೇಕಾದಂತ ಸಂಬಂಧಪಟ್ಟ ದಾಖಲೆಗಳು ಏನೇನಿದ್ವು, ಅದನ್ನ ಪಾಲಿಸಬೇಕಾದಂತಹ ಸರಿಯಾದಂತಹ ಕ್ರಮಗಳನ್ನ ಅವರು ಪಾಲಿಸಿದ್ರ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಬಗ್ಗೆ ಸದಾ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಅದು ಒಂದು ವೇಳೆ 50 ಕೋಟಿಯ ಬೆಲೆ ಬಾಳುವ ಶ್ವಾನವಾದ್ರೆ ಅದಕ್ಕೆ ಬೇಕಾದಂತಹ ಪ್ರಮುಖವಾದಂತಹ ದಾಖಲೆ, ಅದನ್ನ ತೆಗೆದುಕೊಳ್ಳುವಂತಹ ಟ್ಯಾಕ್ಸ್ ಆ ಒಂದು ನಿಯಮಾವಳಿ ಏನಿದೆ ಅದನ್ನ ಸರಿಯಾಗಿ ಪಾಲನೆ ಮಾಡಿದ್ರ, ಹಾಗಾದ್ರೆ ಅದಕ್ಕೆ ಬೇಕಾದಂತಹ ಪರ್ಮಿಷನ್ಸ್ ಏನೇನಿರುತ್ತೆ ಆ ಒಂದು ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ರ, ಆ ಬಗೆಗೆ ಈಗ ಸದ್ಯ ಪರಿಶೀಲನೆ ನಡೀತಾ ಇದೆ. ಜೆಪಿ ನಗರದ ಅವರ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಂದು ವೇಳೆ ಏನಾದ್ರೂ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲ ಅನ್ನೋದೇ ಆದ್ರೆ ಅವರ ಬಂಧನ ಖಚಿತ ಅನ್ನುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಮೋಷನ್ಗೋಸ್ಕರ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಕೇಸ್ ಕೂಡ ಅವರ ಮೇಲೆ ದಾಖಲಾಗುತ್ತೆ. ಸದ್ಯದ ಮಟ್ಟಿಗೆ ಫೆಮಾ ಆಕ್ಟ್ ಏನಿದೆ ಆ ಒಂದು ಆಕ್ಟ್ ನಡಿ ಈಗ ದಾಳಿ ಮಾಡಿ ಜೊತೆಗೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬೇರೆ ದೇಶದಿಂದ ಯಾವ ಒಂದು ದಾಖಲೆಗಳನ್ನ ಇಟ್ಕೊಂಡು ಆ ಒಂದು ನಿಯಮಾವಳಿಗಳನ್ನ ನೀವು ಪಾಲಿಸಿದ್ರ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟಂತಹ ಆ ದಾಖಲೆಗಳನ್ನ ತೋರಿಸಿ ಅನ್ನುವಂತಹ ಮಾತನ್ನ ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ ಅರವಿಂದ್, ಈಗ ಮುಂದೆ ಏನಾಗ್ಬೋದು ಅಂತೇಳಿ? ಎಸ್, ಒಂದು ಹಂತದಲ್ಲಿ ಇವರೇನಾದ್ರೂ ಆ ದಾಖಲೆಗಳನ್ನ ಅಂದ್ರೆ ಬೇರೆ ದೇಶಗಳಿಂದ ಹೊರ ದೇಶಗಳಿಂದ ಈಗಾಗಲೇ ಹಲವು ವರ್ಷಗಳಿಂದ ಇವರು ಶ್ವಾನಗಳನ್ನ ಕರೆತರ್ತಾ ಇದ್ರು, ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಮಾರಾಟ ಕೂಡ ಮಾಡ್ತಾ ಇದ್ರು. ನಮ್ಮ ನೆಲದ ಕಾನೂನು ವ್ಯವಸ್ಥೆಯಲ್ಲಿ ಕೆಲ ಶ್ವಾನಗಳನ್ನ ಕರೆತಂದು ಇಲ್ಲಿ ಸಾಕುವ ಹಾಗಿಲ್ಲ. ಉದಾಹರಣೆಗೆ ಪಿಟ್ಬುಲ್ ಆಗಿರ್ಬೋದು, ಇನ್ನು ಇತರ ಏನು ನಾಯಿಯ ಬ್ರೀಡ್ಗಳಿದಾವೆ ಆ ಶ್ವಾನಗಳನ್ನ ಸಾಕುವ ಹಾಗಿಲ್ಲ. ಹಾಗಾದ್ರೆ ಇವರು ಆ ಒಂದು ಶ್ವಾನಗಳನ್ನ ಹಾಗೆ ಅತಿ ಹೆಚ್ಚಿನ ಬೆಲೆ ಬಾಳುವ ಶ್ವಾನಗಳನ್ನ ಇವರು ಕರೆತಂದಿದ್ದೇ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕಾಗ್ತವೆ. ಹಾಗೆ ಇವರ ಮನೆ ಏನಿದೆ, ಇವರ ಮನೆಯಲ್ಲಿ ಇವರು ಹಲವಾರು ನಾಯಿಯ ಬ್ರೀಡ್ಗಳನ್ನ ಇವರು ಸಾಕಾಣಿಕೆ ಮಾಡ್ತಾ ಇದ್ರು. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಡೇಂಜರಸ್ ನಾಯಿಗಳೇನಿರ್ತವೆ ಅವುಗಳು ನಮ್ಮ ನೆಲದಲ್ಲಿ ಸಾಕುವಂತಹ ಕಾನೂನಿಲ್ಲ. ಹಾಗಾಗಿ ಅದರ ಜೊತೆಗೆ ಈ ಏನು ಕಾಸ್ಟ್ಲಿ ಬ್ರೀಡ್ ನ ನಾಯಿಗಳನ್ನ ಏನ್ ಇವರು ಕರೆತರ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಇವರು ತೋರಿಸಬೇಕಾಗುತ್ತೆ. ಒಂದು ವೇಳೆಯಲ್ಲಿ ಇವರೇನಾದ್ರೂ ಆ ಟ್ಯಾಕ್ಸ್ ಏನಿರುತ್ತೆ ಜೊತೆಗೆ ಸಂಬಂಧಪಟ್ಟಂತಹ ನಿಯಮಾವಳಿ ಏನಿರುತ್ತೆ ಅದನ್ನ ಪಾಲನೆ ಮಾಡಿಲ್ಲ ಅನ್ನೋದು ಗೊತ್ತಾದಲ್ಲಿ ಬಹುಶಃ ಇವರಿಗೆ ಜೈಲು ಫಿಕ್ಸ್ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.